ಅದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತ ಹೇಳ್ಬಿಟ್ಟು. ಈಗ 5 ಸೀಟು 6 ಸೀಟು 8 ಸೀಟು ಈ ಥರ ಹೋಗಿದ್ರೆ ತೆಗೆದೇ ಹಾಕಿರೋರು ಇಷ್ಟೊತ್ತಿಗೆ. ಈಗ ಅಡಿಷ್ನಲ್ ಕೊಡ್ತಾ ಇದ್ದಾರೆ. ಈಗ ಮಿರಾಜಲ್ಲಿ ಒಂದು ಶೋ ಆ್ಯಡ್ ಮಾಡಿದ್ದಾರೆ, 7 ಗಂಟೆ ಕೊಟ್ಟಿದ್ದು, 4:45 ಕೊಟ್ಟಿದ್ರು, ಈಗ 7 ಗಂಟೆಗೆ ಇನ್ನೊಂದು ಶೋ ಆ್ಯಡ್ ಮಾಡಿದ್ದಾರೆ. ಇವತ್ತು ಕೂಡ 50% ಫಿಲ್ ಆಗ್ತಾ ಇದೆ ಆಲ್ರೆಡಿ ಈಗಲೇ. ಗರುಡದಲ್ಲಿ ಮೈಸೂರಲ್ಲಿ ಕಂಟಿನ್ಯೂ ಹೌಸ್ಫುಲ್ ಆಯಿತು ಅಂತ ಹೇಳಿ ನಾವು ಕೇಳಿದ್ದು ಸಂಜೆ 6:45 ಶೋ ಕೊಡಿ, ಯಾಕಂದ್ರೆ 3:40ಕ್ಕೆ ಹೌಸ್ಫುಲ್ ಆಗ್ತಾ ಇದೆ, 6:45 ಶೋ ಕೊಡಿ ನಮಗೆ ಅಂತ 10 ಗಂಟೆ ಶೋ ಕೊಟ್ಟಿದ್ದಾರೆ. 10 ಗಂಟೆಗೆ ಯಾರು ಬರ್ತಾರೆ ಪೇರೆಂಟ್ಸ್ಗಳು? ಬೆಳಗ್ಗೆ ಫ್ಯಾಮಿಲಿಯವರು ಚೆನ್ನಾಗಿ ಹೋಗ್ತಾ ಇದೆ, ಬಟ್ ಯಾಕೆ ಕೊಡ್ತಾ ಇಲ್ಲ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕೇಳಿದ್ರೆ ಹಿಂದಿ ಸಿನಿಮಾ ರೀಸನ್ ಹೇಳ್ತಾ ಇದ್ದಾರೆ. ನಾವು ತುಂಬ ಮೈಸೂರಲ್ಲಿ ಭಾನುವಾರ ದೊಡ್ಡ ಗಲಾಟೆ ಆಯಿತು, ಅದು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ನಿಮ್ಗೆ ಕಳಿಸ್ಕೊಡ್ತೀವಿ. ಸುಮಾರು ಜನ ಆಡಿಯನ್ಸ್ ಬಂದು ಮಕ್ಕಳ ಜೊತೆ ಫಿಲ್ ಆಗಿದೆ, ಕೊಟ್ಟಿರೋದೇ ಒಂದೇ ಆಡಿಯೋ ನಮಗೆ, ಅದು ಫಿಲ್ ಆಯಿತು. ಇವರು ಇನ್ನೊಂದು ಕೊಡಿ ಅಂತ ಕೇಳ್ತಾರೆ, ಒಂದೇ ಇರೋದಂತ. ಬಟ್ ಫಿಲ್ ಆದಮೇಲೆ ಸುಮಾರು ಜನ ಮ್ಯಾನೇಜರ್ಗೆ ಕೇಳಿದ್ದಾರೆ, ನಾವೇನ್ರಿ ಮಾಡೋಕ್ಕಾಗುತ್ತೆ, ಇರೋದೇ ನಾಳೆ, ನೋಡೋದಾದ್ರೆ ನೋಡಿಲ್ಲ ಹೋಗಿ ಅಂತ ಹೇಳಿ ಅಲ್ಲಿ ಮ್ಯಾನೇಜರು ದೊಡ್ಡ ಗಲಾಟೆ ಆಗಿ ಅಲ್ಲಿರೋ ಯಾರೋ ಒಂದಿಷ್ಟು ಜನ ವಿಡಿಯೋ ಮಾಡಿ ನಮಗೆ ಗ್ರೂಪ್ ಹಾಕಿದ್ರು. ನಾವು ಅದನ್ನು ನೋಡಿದ್ವಿ, ಮಾತಾಡಿದ್ವಿ. ಬಟ್ ಅವ್ರೇನು ಹೇಳ್ತಾರೆ, ಎಲ್ಲವೂ ಕೂಡ ಮೇಲ್ ಥ್ರೂ ಮಾಡಿ ಅಂತಾರೆ, ಅಥವಾ ಅಲ್ಲಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಪರ್ಸನ್ಸ್ ಯಾರಾದ್ರೂ ಅವ್ರು ಕಾಲ್ ಮಾಡಿ ಅಂತಾರೆ. ಕಾಲು ಪಾಪ ನಮ್ಮ ಡಿಸ್ಟ್ರಿಬ್ಯೂಟರ್ ವಿಜಯ್ ಅವರು ಕಂಟಿನ್ಯೂ ನಾವೊಂದು 50 ಫೋನ್ ಮಾಡಿದ್ರೆ ಅವರೊಂದು 50 ಫೋನ್ ಮಾಡಿರ್ತಾರೆ. ಕೊನೆಗೆ ಹೇಳ್ತಾರೆ, ಸರ್ ಫೋನ್ ಎತ್ತಿದ್ದಾರೆ ಸರ್, ಎಲ್ಲ ಮೇಲ್ ಮಾಡಿ ಅಂತಾರೆ, ಮೇಲ್ ಮಾಡೋದು ರಿಪ್ಲೈ ಮಾಡಲ್ಲ. ಶೋಸ್ಗಳನ್ನ ಎಕ್ಸ್ಟೆಂಡ್ ಮಾಡಿ, ಇವಾಗ ಸ್ಟಾರ್ ಸಿನಿಮಾಗಳು ಬರ್ತದೆ, ಒಂದು ಶೋ ಫಿಲ್ ಆಗ್ತಾ ಇದೆ, ಇಮಿಡಿಯೇಟ್ ಇನ್ನೊಂದು ಶೋ ಓಪನ್ ಮಾಡ್ತಾರೆ. ಬಟ್ ನಾವು ಅದನ್ನೇ ಕೇಳಿದ್ವಿ, ಸರ್ ಒಳ್ಳೊಳ್ಳೆ ಈಗ ಹಿಂದಿ ಸಿನಿಮಾನೇ ಫಿಲ್ ಆಗ್ತಾ ಇದೆ, ಇನ್ನೊಂದು ಓಪನ್ ಮಾಡ್ತಾರೆ, ಬಟ್ ನಮಗೂ ಒಂದು ಓಪನ್ ಮಾಡಿಕೊಡಿ. ನಾವು ಕೇಳ್ತಾ ಇರೋದೇನು, ಇಡೀ ಶೋ ಕೊಡಬೇಡಿ, 340 ಶೋ ಫಿಲ್ ಆಗಿದೆ, ಅಟ್ಲೀಸ್ಟ್ ಇಮಿಡಿಯೇಟ್ ಜನ ಅವ್ರ ಕಣ್ಮುಂದೆ 150 ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಶೋ ಕೊಡಿ ಸರ್ ನಮಗೆ ಅಂತ ಕೇಳಿದ್ರೆ ರೆಡಿ ಇಲ್ಲ ಕೊಡೋಕ್ಕೆ. ಪ್ರೆಸೆಂಟ್ ಸರ್ ಈಗ ನಮಗೆ ಬೆಂಗಳೂರಲ್ಲಿ ಎಲ್ಲ ಕಡೆ ನಾವು ಒಂದೊಂದೇ ಶೋಸ್ ತಗೊಂಡಿದ್ದು, ಬಟ್ ಈಗ ಬೆಂಗಳೂರಲ್ಲಿ 2 ಕಡೆ 2 ಶೋ ಎಕ್ಸ್ಟೆಂಡ್ ಮಾಡಿದ್ದಾರೆ, ಮೈಸೂರಲ್ಲಿ 1 ಕಡೆ 2 ಶೋ ಎಕ್ಸ್ಟೆಂಡ್ ಮಾಡಿದ್ದಾರೆ, ಇನ್ನೊಂದು ಒಂದೇ ಕೊಟ್ಟಿದ್ದಾರೆ. ಈಗಾಗಲೇ ನಿರ್ಮಾಪಕರು ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ಸೊ ನನಗೆ ಒಂದು ಅರ್ಥ ಆಗಿದ್ದು, ಒಂದು ಟ್ರೈಲರ್ ಲಾಂಚ್ ಆದಮೇಲೆ ನಿಮ್ಗಳ ಸಪೋರ್ಟು ಬಹಳ 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 ಮುಖ್ಯ ಆಯಿತು. ಅದು ಬಹಳ ಪ್ಲಸ್ ಪಾಯಿಂಟ್ ಆಯಿತು ನಮಗೆ ಕೂಡ. ಯಾಕೆಂತಂದರೆ ಒಂದು ಕಂಟೆಂಟ್ ಚೆನ್ನಾಗಿದ್ರೆ ಪ್ರತಿಯೊಬ್ಬರು ನೋಡ್ತಾರೆ, ಪ್ರತಿಯೊಬ್ಬರು ರೀಚ್ ಮಾಡ್ತಾರೆ. ಕಂಟೆಂಟ್ ಚೆನ್ನಾಗಿಲ್ಲ ಅಂತ ಅಂದರೆ ಅದು ಅಲ್ಲಿಗೆ ಮುಗೀತು ಅಂತೇಳಿ. ಅಫ್ಕೋರ್ಸ್ ನನಗೆ ಇವತ್ತು ಫೇಸ್ ವ್ಯಾಲ್ಯೂ ಇಲ್ಲ, ಬಟ್ ಕಂಟೆಂಟ್ ವ್ಯಾಲ್ಯೂ ಇದೆ. ಮುಂದೊಂದು ದಿನ ಆ ಫೇಸ್ ವ್ಯಾಲ್ಯೂನು ಬರುತ್ತೆ, ಅವಾಗ ಎಲ್ಲ ಕಡೆನೂ ನಮ್ಮ ಸಿನಿಮಾ ಇದ್ದೇ ಇರುತ್ತೆ. ಅಲ್ಲಿವರೆಗೂ ನಾನು ಕಾಯ್ಬೇಕು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಹಾಸನ ಇರ್ಬೋದು, ಮಂಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಈಗ ನೆಕ್ಸ್ಟ್ ತುಮಕೂರು, ಪ್ರತಿ ಒಂದು ಕಡೆ ನಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ, ಬಟ್ ಥಿಯೇಟರ್ಗಳು ಸಿಗ್ತಾ ಇಲ್ಲ ಅಂತ. ಕೆಲವೊಂದು ಕಡೆ ಇಲ್ಲೇ ಬೆಂಗಳೂರು ಭಾಗದಲ್ಲಿ ತುಂಬಾ ಜನ ಕೇಳ್ತಾ ಇದ್ದಾರೆ, ಸರ್ ಈ ಭಾಗದಲ್ಲಿ ಸಿನಿಮಾ ಇಲ್ಲ ಅಂತೇಳಿ. ನಾವು ಎಷ್ಟು ಎಫರ್ಟ್ ಹಾಕ್ಬೇಕು ಅಂತೇಳಿ ಇಬ್ರು ಸೇರಿ ಅಷ್ಟು ಆಗ್ತಾ ಇದೀವಿ. ಡಿಸ್ಟ್ರಿಬ್ಯೂಟರ್ ಮುಖಾಂತರ ಅವ್ರಿಗೆ ಫೋನ್ ಎತ್ತಲ್ಲ ಸರ್, ಅವರು ಒಂದೇ ರೀಸನ್ ಹಿಡಿದು ಫೋನ್ ಎತ್ತೋದಿಲ್ಲ. ಇನ್ ಯಾರು ಕೇಳ್ಬೇಕು ಸರ್? ನಿಜವಾಗ್ಲೂ ಬಹಳ ಒಂಥರ ನೋವು ಆಗ್ತಾ ಇದೆ, ಬಟ್ ಒಂದ್ ಕಡೆ ಖುಷಿನೂ ಇದೆ. ಹೆಂಗೆ ಅಂತಂದ್ರೆ ಈಗ ಒಂದ್ ಕಡೆ ಬೆಣ್ಣೆ, ಒಂದ್ ಕಡೆಗೆ ತುಪ್ಪ ಅನ್ನೋಗೆ ಫೀಲ್ ಆಗ್ತಾ ಇದೆ. ಮೈಸೂರಲ್ಲೂ ಕೂಡ ತುಂಬಾ ಗಲಾಟೆ ಆಯ್ತು, ಅಷ್ಟು ಹೌಸ್ಫುಲ್ ಆಗ್ತಾ ಇದೆ. ಸೊ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇರೋದು, ಪ್ರತಿಯೊಬ್ರು ನಾನು ಕರ್ಣಾಕರ ಅಷ್ಟು ಫೇಮಸ್ ಆಗ್ತಾ ಇದೆ, ಅಷ್ಟು ಸೌಂಡ್ ಆಗ್ತಾ ಇದೆ. ಈ ಒಂದು ಚಾರ್ಟ್ ಜಿಪಿಟಿ ತೆಗೆದು ಈ ವಾರದ ಬೆಸ್ಟ್ ಫಿಲ್ಮ್ ಯಾವುದು ಅಂತ ಅಂದ್ರೆ ಕರ್ಣಾಕರ ಅಂತ ಹೇಳಿ ಆಡಿಯನ್ಸ್ ಹೇಳ್ತಾ ಇದ್ದಾರೆ. ಅದು ನಾನು ಕೂಡ ಚೆಕ್ ಮಾಡಿದೆ, ನನಗೆ ಖುಷಿ ಆಯ್ತು. ಸೊ ಹಾಗೆ ಬಂದಿರೋಂತ ಒಂದು ಪೇಪರ್ ಆರ್ಟಿಕಲ್ ಅಲ್ಲಿ ಪ್ರತಿಯೊಂದು ಕೂಡ 3 ಸ್ಟಾರ್ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಒಂದು ಬಹಳ ಖುಷಿ ಆಯ್ತು. ಯಾಕೆಂತಂದ್ರೆ ಒಳ್ಳೆ ಸಿನಿಮಾ ಇದ್ದಾಗ ಎಲ್ಲರೂ ಕೈ ಹಿಡಿತಾರೆ. ಫಸ್ಟ್ ಆಫ್ ಆಲ್ ನೀವು ನಮ್ಗೆ ಕೈ ಹಿಡಿದಕ್ಕೆ ಇವತ್ತು ನಾವೊಂದು ಇಲ್ಲಿ ಬಂದು ಕೂತಿದೀವಿ. ಬಟ್ ನಮ್ಗೆ ಇವಾಗ ಏನಂತಂದ್ರೆ ಇನ್ನೂ ರೀಚ್ ಆಗ್ಬೇಕು, ಇನ್ನೂ ಥಿಯೇಟರ್ಸ್ ಹೋಗ್ಬೇಕು. ಸೊ ನಮಗೆ ಥಿಯೇಟರ್ಗಳು ಸಿಗ್ಬೇಕು, ತುಂಬಾ ಎಫರ್ಟ್ ಆಗ್ತಾ ಇದೀವಿ. ನಾವು ಕೇಳೋದಲ್ಲ, ಇವಾಗ ನೆಕ್ಸ್ಟ್ ಮಾಲ್ ಅವರು ನಮಗ್ ಸಿನಿಮಾ ಕೊಡಿ ಅಂತ ಆಗ್ಬೇಕು. ಆ ತರ ನೀವು ನಮ್ಗೆಲ್ಲ ಕೈ ಜೋಡಿಸ್ಬೇಕು ಅನ್ನೋದು ನಂದೊಂದು ಮನವಿ. ಯಾಕೆಂದ್ರೆ ಹೊಸಬ್ರು ಸಿನಿಮಾ ತುಂಬಾ ಕಷ್ಟ ಇದೆ ಉಳಿಸ್ಕೊಳ್ಳೋದು. ಯಾಕಂದ್ರೆ ಎಕ್ಸಾಮ್ ಬರೆದ್ರೆ 7 ಸಬ್ಜೆಕ್ಟ್ 7 ದಿವಸದಲ್ಲಿ ಮುಗ್ದೋಗುತ್ತೆ. ಬಟ್ ಇಲ್ಲಿ ನಮ್ಮ ಲೈಫ್ ಆಗು ಹೋಗುಗಳು ಏನು ಅನ್ನೋದು 7 ದಿವಸದಲ್ಲಿ ಇರುತ್ತೆ. ಬಟ್ ಆ 7 ದಿವಸನೂ ಕೂಡ ನಾವು ಒಳ್ಳೆ ಎಕ್ಸಾಮ್ ಬರ್ದಿದೀವಿ, ಎಲ್ಲ ಕಡೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಇಲ್ಲ ಅಂತಂದ್ರೆ ಏನ್ ಒಂದು ಪ್ರೀಮಿಯರ್ ಶೋ ಮಾಡಿದ್ವಿ ಅಥವಾ ಟ್ರೈಲರ್ ಲಾಂಚ್ ಏನ್ ಮಾಡಿದ್ವಿ ಅವತ್ತೇ ಗೊತ್ತಾಗ್ತಿತ್ತು ನಮ್ಮ ಹಣೆ ಬರ ಏನು ಅನ್ನೋದು. ಬಟ್ ಗೆದ್ದಿದೀವಿ, ಅದು ಯಾರ ಕಡೆಯಿಂದ? ನಿಮ್ಗಳ ಕಡೆಯಿಂದ. ನೀವ್ ಇನ್ನೂ ನಮಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಂದಷ್ಟು ಚಾಲೆಂಜ್ ಮಾಡ್ತೀವಿ ಸರ್, ಬರ್ತೀವಿ. ಯಾಕಂದ್ರೆ ನಮ್ಮಂತವ್ರು ನಾವೇನಂತಂದ್ರೆ ನಮ್ಮಂತ ಹೊಸಬ್ರು ಇನ್ನೂ 100 ಜನ ಬರ್ಬೇಕು. ಸೊ ನಮ್ಮ ಒಂದು ಮಾತು ಅಥವಾ ನಮ್ಮ ಒಂದು ಬೇಡಿಕೆ ಇನ್ನೊಂದೆಲ್ಲ ಒಂದ್ ಕಡೆ ಅವ್ರಿಗೆ ಸ್ಪಾರ್ಕ್ ಆಗ್ಬೇಕು. ಆ ಸ್ಪಾರ್ಕ್ ಆದ್ರೆ ಬರ್ತಾ ಇರ್ತಾರೆ. ಸೊ ನಮ್ಗೆ ಎಲ್ರಿಗೂ ಒಂದು ಮನವಿ ಏನಂತಂದ್ರೆ ಥಿಯೇಟರ್ಗಳಿಗೆ ನಮ್ಗೆ ಸಿಗ್ಬೇಕು. ಅದಕ್ಕೆಲ್ಲರೂ ನೀವು ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲೂ ನಾನು ಕರ್ಣಾಕರ ನಾನು ಪ್ರತಿ ಸಲ ಹೇಳ್ತಾ ಇದ್ದೆ, ಇದು ನಿಮ್ಮನೆ ಕತೆ ಅಂತ ಹೇಳಿ. ಇವತ್ತು ಕೊಡ್ತಿರೋ ಆಡಿಯನ್ಸ್ ರೆಸ್ಪಾನ್ಸ್ ಕೂಡ ಹಾಗೆ ಇದೆ. ಆಡಿಯನ್ಸ್ ಇಂದ ನಾವು ಸೋತಿಲ್ಲ ಸರ್, ಬಟ್ ಥಿಯೇಟರ್ ಇಂದ ನಾವು ಸೋಲ್ತಾ ಇದೀವಿ. ಥಿಯೇಟರ್ ಟೈಮಿಂಗ್ಸ್ ನೋಡೋದು ನಮ್ಗೆ ಬೇಜಾರಾಗ್ತದೆ. ಇಷ್ಟೊಂದು ಕೋಟೆ ಕಟ್ಲೆ ದುಡ್ಡು ಹಾಕಿ ಸಿನಿಮಾ ನಮ್ಗೆ ಯಾವ ಟೈಮ್ ಕೊಡ್ಲಿಲ್ಲ. ಮಕ್ಳು 7 ಟೈಮ್ ಕೊಟ್ರು ಬರಲ್ಲ, ಮಕ್ಳು ಮಲ್ಗ ಟೈಮ್ಗೂ ಬರಲ್ಲ.
ಸೊ ಎರಡು ಮಿಕ್ಸಪ್ ಆಗಿ ಇನ್ನೆಲ್ಲೋ ಒಂದು ಕೊಡ್ತಾರೆ, ಇನ್ನೆಲ್ಲೋ ಒಂದು ಸಿಗುತ್ತೆ, ಬಹಳ ಕಷ್ಟ ಆಗ್ತಾ ಇದೆ. ಸೊ ಬೇರೆ ಎಲ್ಲೂ ನಂಗೆ ಸಮಸ್ಯೆ ಆಗ್ತಾ ಇಲ್ಲ. ಮೈಸೂರಲ್ಲೂ ಕೂಡ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸರ್. ನನ್ಗೆ ನಿಜವಾಗ್ಲೂ ಆಶ್ಚರ್ಯ, 4 ದಿವಸನೂ ಕೂಡ ಹೌಸ್ಫುಲ್, ಅಷ್ಟು ಖುಷಿ ಆಗ್ತಾ ಇದೆ. ಬಟ್ ಬೆಂಗಳೂರಲ್ಲಿ ಕನ್ನಡಿಗರು ಒಳ್ಳೆ ಕಂಟೆಂಟ್ ಸಿನಿಮಾ ಯಾವಾಗ್ಲೂ ಕೈ ಹಿಡಿತಾರೆ ಅನ್ನೋದೊಂದು ಮಾತಿದೆ. ಸೊ ಎಲ್ಲಾ ಕನ್ನಡಿಗರಿಗೂ, ನಮ್ಮ ಕನ್ನಡ ಪ್ರೇಕ್ಷಕರಿಗೂ ಸೊ ಒಂದು ಮನವಿ, ನಾನು ಕನ್ನಡಕರ, ಇದು ನಮ್ಮ ಸಿನಿಮಾ ಅಲ್ಲ, ನಿಮ್ಮ ಸಿನಿಮಾ. ಸೊ ದಯಮಾಡಿ ಈ ಸಿನಿಮಾನ ನೋಡಿ ನಮ್ಮ ಹೊಸ ತಂಡನ ಗೆಲ್ಲಿಸ್ಬೇಕು ಅನ್ನೋದು ನನ್ನ ಕಳಕಳಿ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಮನವಿ. ಇಲ್ಲಿವರೆಗೂ ಯಾರ್ಯಾರು ಸಿನಿಮಾ ನೋಡಿದಾರ ಅವ್ರಿಗೆಲ್ರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು. ಹಾಗೆ ನೀವು ಕೂಡ ಪ್ರಚಾರ ಮಾಡಿ, ನಾನು ಕನ್ನಡಕರ ಸಿನಿಮಾ ಚೆನ್ನಾಗಿದೆ ಸೊ ನೋಡಿ ಅಂತ ಹೇಳಿ. ಸೊ ಇದು ಬಹಳ ಬೇಡಿಕೆ ಇದೆ, ಇದಕ್ಕೆಲ್ಲದಕ್ಕೂ ಸಪೋರ್ಟು ನೀವುಗಳು. ಯಾಕಂದ್ರೆ ನೀವು ಒಂದು ಲೆವೆಲ್ಗೆ ನಾನು ಬೆಳೆಸಿದ್ರೆ ನಮ್ಮ ಟೀಮ್ ಬೆಳೆಯುತ್ತೆ ಸರ್. ಇಲ್ಲಿ ನಾನು ಸಿನಿಮಾ ಮಾಡಿರ್ಬೋದು, ಬಟ್ ನೀವುಗಳು ನಮ್ಗೆ ಎಷ್ಟು ರೀಚ್ ಮಾಡ್ತಾರೋ ಅಷ್ಟು ಮುಖ್ಯ ಸರ್. ನಾನ್ ರೀಚ್ ಮಾಡೋದಿಲ್ಲ, ನೀವುಗಳು ರೀಚ್ ಮಾಡ್ಬೇಕು ನಮ್ಮನ್ನ. ಸೊ ಯಾಕೆಂತಂದ್ರೆ ಟ್ರೈಲರ್ಲಿ ಅಷ್ಟು ರೀಚ್ ಮಾಡಿದ್ರಿ, ಅಷ್ಟು ತೋರಿಸಿದ್ರಿ, ನನಗೂ ಖುಷಿ ಆಯ್ತು ಸರ್. ಮೊನ್ನೆ ನಾನು ಹಾಸನ ಪಾರ್ಕ್ ಹೋಗ್ಬೇಕಾದ್ರು ಬಂದು ಮಾತಾಡ್ಸಿದ್ರು, ಅವ್ನು ಯಾರು ಅಂತ ಗೊತ್ತಿಲ್ಲ. ಸೊ ಬಿಕಾಸ್ ಅದು ಮೀಡಿಯಾ ಅಂತಾನೆ ಪವರ್ ಇರೋದು. ಆ ಮೀಡಿಯಾ ಪವರ್ ಆದ್ರೆ ಕಂಟೆಂಟ್ ಇದೆ ವ್ಯಾಲ್ಯೂ ಸರ್. ನನ್ಗೆ ಈಗ ಸದ್ಯಕ್ಕಿಲ್ಲ, ಆ ಕಂಟೆಂಟ್ ವ್ಯಾಲ್ಯೂ ಇದೆ, ಮೀಡಿಯಾ ಪವರ್ ಅದಕ್ಕಿಂತ ಡಬಲ್ ಆಗಿದೆ. ಆ ಮೀಡಿಯಾ ಇಂದಾನೆ ನಾವು ರೀಚ್ ಆಗ್ಬೇಕು. ಮಾಲ ನಮ್ಗೂ ಸಿನಿಮಾ ಕೊಡಿ, ನಾವು ಹಾಕೋತೀವಿ ಅನ್ನೋ ಒಂದು ಥಾಟ್ ಅವ್ರಿಗೆ ಬರ್ಬೇಕು ಸರ್. ಬಟ್ ನಮ್ಮ ಟಾರ್ಗೆಟ್ ಇದ್ದಿದ್ದು ಒಂದು 5 ರಿಂದ 6 ಡಿಸ್ಟಿಕ್ಸ್ಗಳು ಮಾತ್ರ. ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಹಾಸನ ಇರ್ಬೋದು, ಇಲ್ಲೆಲ್ಲ ಕಡೆ ಕಂಟಿನ್ಯೂ ಹೌಸ್ಫುಲ್ ಆಗ್ತಾ ಇದೆ. ಈಗ ಮೈಸೂರಲ್ಲಿ ಗರುಡ ಮಾಲು, DRC, ಇಲ್ಲಿ ಮಿರಾಜು, ಲೋಲೋ ಮಾಲು ಎಲ್ಲವೂ ಕೂಡ ಕಂಟಿನ್ಯೂ ಹೌಸ್ಫುಲ್ ಆಗ್ತಾ ಇದೆ. ಒಂದು ಹೊಸಬ್ರು ಸಿನಿಮಾ ಈ ಮಟ್ಟಿಗೆ ಹೌಸ್ಫುಲ್ ಆಗ್ತಾ ಇರೋದು ತುಂಬ ಜನ ಫೋನ್ ಮಾಡಿ ಹೇಳಿದ್ರು, ಈ ಥರ ನಾವು ನೋಡಿರಲಿಲ್ಲ. ಒಂದು ಹೊಸಬ್ರು ಸಿನಿಮಾ ಕಂಟಿನ್ಯೂ ಈ ಥರ ಹೌಸ್ಫುಲ್ ಆಗ್ತಾ ಇರೋದು ನಾವು ನೋಡ್ತಾ ಇರೋದು ಇದೇ ಫಸ್ಟು. ಸೊ ನೀವು ಇನ್ನೊಂದಷ್ಟು ನೀವು ಒಂದು ಮಾರ್ಕೆಟಿಂಗ್ ಮಾಡಿದ್ರೆ ಅಥವಾ ಇನ್ನಷ್ಟು ಜನಗಳಿಗೆ ರೀಚ್ ಆಗಿ ಮಾಡಿದ್ರೆ ಅದು ಇನ್ನೂ ಒಂದಿಷ್ಟು ಜನಗಳಿಗೆ ತಲುಪುತ್ತೆ. ಆ ಥರ ನೀವು ಮಾಡಿ ಅಂತ ಹೇಳಿದ್ರು. ಸೊ ನಮ್ಗೆ ನಿಜವಾಗ್ಲೂ ಅದು ಆಶ್ಚರ್ಯ ಆಯಿತು. ಬಿಕಾಸ್ ನಾವು ಟ್ರೈಲರ್ ಲಾಂಚ್ ಮಾಡೋ ತನಕ ಯಾರು ಅಂತಲೇ ಗೊತ್ತಿರಲಿಲ್ಲ. ಬಟ್ ಆಫ್ಟರ್ ಟ್ರೈಲರ್ ಲಾಂಚ್ ಸಿನಿಮಾನ ನಾವು ರಿಲೀಸ್ ಮಾಡಿದ್ಮೇಲೆ ಕಂಟಿನ್ಯೂ ಹೌಸ್ಫುಲ್ ಇದೆ. ಮೈಸೂರು ಗರುಡ ಮಾಲಲ್ಲಿ ನೆನ್ನೆ ತನಕ ಹೌಸ್ಫುಲ್, ಮಿರಾಜಲ್ಲೂ ಕೂಡ ನೆನ್ನೆ ತನಕ ಹೌಸ್ಫುಲ್ ಇದೆ. ಬಟ್ ಒಂದು ನೋವಿನ ಸಂಗತಿ ಏನಂದರೆ ನಮಗೆ ಒಂದು ಕರೆಕ್ಟಾಗಿ ಸ್ಕ್ರೀನ್ ಸಿಗ್ತಾ ಇಲ್ಲ ಮಲ್ಟಿಪ್ಲೆಕ್ಸಲ್ಲಿ. ಕೆಲವೊಂದು ಮಲ್ಟಿಪ್ಲೆಕ್ಸ್ ಅವ್ರು ಏನು ಹೇಳ್ತಾರೆ, 10 ಗಂಟೆಗೆ ಹಾಕ್ತಾರೆ. 10 ಗಂಟೆಗೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಮಕ್ಕಳು ಮರಿ ಬಂದು ನೋಡೋಂಥ ಸಿನಿಮಾ. ಬಟ್ 10 ಗಂಟೆಗೆ ಹಾಕಿದ್ರೆ ನಾವು ಹೇಗೆ ಸಿನಿಮಾನ ಬಂದು ನೋಡೋದು? 10 ಗಂಟೆಗೆ ಹಾಕಿದ್ರೆ ಬೆಳಗ್ಗೆ ಯಾರು ಬರ್ತಾರೆ ಅಂತ ಹೇಳ್ತಾರೆ. ಬಟ್ ನಿನ್ನೆ ಸೋಮವಾರ ಕೆಲವೊಂದು ಮಲ್ಟಿಪ್ಲೆಕ್ಸಲ್ಲಿ ಶೋ ಎಕ್ಸ್ಟ್ರಾ ಕೊಡ್ತೀವಿ ಅಂದರು. ಮೂಗಿನ ಮೇಲೆ ತುಪ್ಪ ಸವರ ಕೆಲಸ ಮಾಡ್ತಾರೆ. ಮೂಗಿನ ಮೇಲೆ ತುಪ್ಪ ಸವರೋದು ಅಂದರೆ 10 ಗಂಟೆಗೆ ಶೋ ಕೊಡೋದು. ನಾವು 10 ಗಂಟೆಗೆ ಜನರು ಬರಬೇಕೋ ಬಿಡಬೇಕೋ ಗೊತ್ತಿಲ್ಲ. ಶೋ ಕ್ಯಾನ್ಸಲ್ ಆಗೋದು ಉದ್ದೇಶ ಅವ್ರದ್ದೇನೋ ಇರ್ಬೋದೇನೋ ಗೊತ್ತಿಲ್ಲ. 10 ಗಂಟೆಗೆ ಶೋ ಕೊಟ್ಟರು. ಬಟ್ ನೆನ್ನೆ ಆಗಲಿಲ್ಲ, ಇವತ್ತು ಶೋ ಎತ್ಕೊಂಡಿದೆ. ನೆನ್ನೆ ನಮಗೆ 10 ಗಂಟೆಗೆ ಸಡನ್ನಾಗಿ ಕೊಟ್ಟಿದ್ದಾರೆ. ಬೆಳಗ್ಗೆ 7 ಗಂಟೆ ತನಕ ನಮಗೆ ಗೊತ್ತಿಲ್ಲ ಶೋ 10 ಗಂಟೆ ಕೊಡ್ತಾರೆ ಅಂತ. ಇವತ್ತು ಅಷ್ಟೇ ಲೂಲು ಮಾಲಲ್ಲಿ ನೆನ್ನೆ ತನಕ ಚೆನ್ನಾಗಿ ಹೋಗಿದೆ, ಇವತ್ತು ಬೆಳಗ್ಗೆಯಿಂದ ಶೋ ಇಲ್ಲ. ಈಗ ಒಂದು 1 ಅವರ್ ಬಿಫೋರು ಮಧ್ಯಾಹ್ನ ಕೊಟ್ಟಿದ್ದಾರೆ ಸಡನ್ನಾಗಿ. ಇವತ್ತೆಲ್ಲ ಕಡೆ ಸುಮಾರು ಮಾಲಲ್ಲಿ 92 ರೂಪೀಸ್ ಇದೆ. ನಾವು ಒಂದಿಷ್ಟು ಮಾರ್ಕೆಟ್ ಮಾಡಿದ್ದೀವಿ, ಜನಗಳು ಕೇಳ್ತಾ ಇದ್ದಾರೆ, ಬಟ್ ಥಿಯೇಟರ್ಸ್ ಇಲ್ಲ. ಸೊ ಇದು ಹೊಸಬ್ರು ಸಿನಿಮಾಗಳಿಗೆ ಯಾಕೆ ಈ ಥರ ಮಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಕೇಳಿದ್ರೆ ಹಿಂದಿ ಸಿನಿಮಾಗಳು ಹೆಸರು ಹೇಳ್ತಾರೆ. ಈಗ ನಿಮ್ಗೆ ಗೊತ್ತಿರ್ಬೋದು, ದುರಂಧರ್ ಸಿನಿಮಾ ಎಲ್ಲಿ ನೋಡಿದ್ರು ಅವ್ರಿಗೆ ಸ್ಕ್ರೀನ್ ಕೊಡ್ತಾ ಇದ್ದಾರೆ. ನಾವು ಕೇಳಿದ್ವಿ, ಅಲ್ಲ ಸರ್ ನಮಗೂ ಕೊಡಿ. ಇವಾಗ ನಾನು ಒಂದು ಮಾತು ಹೇಳೋದು, ಒಂದು ಮಾತು ಹೇಳೋದು, ದುರಂಧರ್ ಸಿನಿಮಾಗೆ ನೋಡೋಕೆ ಬರೋರು ಕೊಡೋದು ದುಡ್ಡೇ, ನಮ್ಮ ಸಿನಿಮಾ ಬರೋರು ಕೊಡೋದು ದುಡ್ಡೇ. ನಾವೇನಾದ್ರು ಕಲ್ಲು ಕೊಟ್ಟಿದ್ರೆ ಬೇಡ ಅಂತ ಹೇಳ್ಬೋದು, ನಾವು ದುಡ್ಡೇ ಕೊಡ್ತಾ ಇದ್ದೀವಿ. ನಮಗೆ ಶೋಸ್ ಕೊಡಿ, ಅಟ್ಲೀಸ್ಟ್ ಫ್ಯಾಮಿಲಿ ಬರೋ ಶೋಸ್ ಕೊಡಿ ಅಂದರೆ ಫ್ಯಾಮಿಲಿ ಬರೋ ಶೋಸ್ 9:00 ಕೊಡ್ತಾರೆ GT ಮಾಲಲ್ಲಿ. 9:00 ಶೋಸ್ ತೊಗೊಂಡು ನಾವೇನು ಮಾಡೋಣ? ನಮ್ಮ ಸಿನಿಮಾ ಮೇಜರಾಗಿ ನೀವು ನೋಡಿದ್ರಿ, ಈಗ ಒಂದು ಗ್ಲಿಮ್ಸ್ ತೋರಿಸಿದ್ವಿ, ಎಷ್ಟು ಮಕ್ಕಳುಗಳೇ ಬರ್ತಾ ಇದ್ದಾರೆ ಸಿನಿಮಾಗೆ. 9:00 ಬಂದರೆ ಮಕ್ಕಳುಗಳು ಎಲ್ಲಿ ನೋಡೋಕ್ಕಾಗುತ್ತೆ? ನಾವು ಕೇಳೋ ಟೈಮಿಂಗ್ ಸಿಗ್ತಾ ಇಲ್ಲ, ಏನೋ ಗೊತ್ತಿಲ್ಲ, ಎಲ್ಲ ಹೊಸಬ್ರು ಮುಖ ಅಂತ ಇರ್ತಾರೆ. ಈಗ ರಣವೀರ್ ಸಿಂಗ್ ಅವರು ದುರಂಧರ್ ಬರೋಕ್ಕಿಂತ ಮುಂಚೆ ಒಂದಿಷ್ಟು ಸಿನಿಮಾಗಳಿಂದ ಅವರು ಹೊಸಬ್ರು ಮುಖನೇ. ಎಲ್ಲ ಹೀರೋಗಳನ್ನು ಕೂಡ ಹೊಸ ಮುಖ ಆದಮೇಲೆ ನೋನ್ ಸ್ಟಾರ್ಸ್ ಆಗೋದು. ಹೊಸಬ್ರು ಮುಖ ಆಗಿದ ತಕ್ಷಣ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಬೇಡ ಸರ್. ಈ ವಾರ ಕನ್ನಡದಲ್ಲಿ ನಿಮಗೆ ಗೊತ್ತಿರಂಗೆ 8 ಸಿನಿಮಾಗಳು ರಿಲೀಸ್ ಆಗಿರ್ಬೋದೇನೋ. ಬಟ್ ನೀವು ತೆಗೆದು ನೋಡಿ, ಲಾಸ್ಟ್ 5 ಡೇಸಲ್ಲಿ ಯಾರ್ದು ಹೌಸ್ಫುಲ್ ಆಗಿದೆ ಕಂಟಿನ್ಯೂಸ್ ಆಗಿ ಅಂತ. ನಾವು ಯಾವುದೇ ರೀತಿ ಕ್ರೌಡ್ ಪುಲ್ ಮಾಡ್ತಿಲ್ಲ ದುಡ್ಡು ಕೊಟ್ಟು, ನಮ್ಗೆ ಅಂಥದ್ದು ಬೇಡ ಅಂತ. ನಮ್ಗೆ ಆ ಥರ ಆದರೆ ಸಿನಿಮಾನೇ ಬೇಡ ಅಂತ ಇದ್ವಿ. ಇವತ್ತವರೆಗೂ ನಾವೇನಾಗಿದೆ ಎಲ್ಲವೂ ಆರ್ಗ್ಯಾನಿಕ್. ಒಂದು ಸಣ್ಣ ಸ್ಟ್ರಾಟಜಿ ಮಾಡಿದ್ವಿ, ವರ್ಕ್ ಆಯಿತು. ಸಿನಿಮಾ ಬಿಫೋರ್ ರಿಲೀಸ್ ನಾವು ಒಂದಿಷ್ಟು ಶಾಲೆಗಳು ನಮಗೆ ಕಾಂಟ್ಯಾಕ್ಟ್ ಮಾಡಿ, ಸಿನಿಮಾ ಚೆನ್ನಾಗಿದೆ, ಟಿಕೆಟ್ಸ್ಗಳನ್ನ ಸ್ಪಾನ್ಸರ್ ಮಾಡಿ ಅಂದಾಗ ತುಂಬ ಕಡಿಮೆ ಬೆಲೆಯಲ್ಲಿ ಅವರಿಗೆ ಟಿಕೆಟ್ಸ್ಗಳನ್ನ ಸ್ಕೂಲಿಂದ ಇಶ್ಯೂ ಮಾಡಿದ್ವಿ. ಸೊ ಅದು ಟಿಕೆಟ್ಗೆ ಕನ್ವರ್ಟ್ ಆಯಿತು. ಎಲ್ಲ ಪೇರೆಂಟ್ಸ್ ಹೇಳ್ತಾರೆ, ಮಕ್ಕಳೇ ನಮಗೆ ಈ ಸಿನಿಮಾ ಕರ್ಕೊಬರ್ತಾ ಇದ್ದಾರೆ. ನಾವು ಕರ್ಕೊಬರ್ತಿದ್ರೂ ಗೊತ್ತಿಲ್ಲ, ಬಟ್ ಮಕ್ಕಳು ಹಠ ಮಾಡಿ ಈ ಸಿನಿಮಾ ಕರ್ಕೊಂಡು ಬಂದಮೇಲೆ ಇವತ್ತು ಒಂದು ಒಳ್ಳೆ ಸಿನಿಮಾ ನೋಡ್ತಾ ಇದ್ದೀವಿ ನಾವು.
ನಿಜವಾಗ್ಲೂ ಹೊತ್ತಾಗಿ ನಿಮ್ಮ ಸ್ಟ್ರಾಟಜಿ ಚೆನ್ನಾಗಿದೆ ಅಂತ ತುಂಬ ಜನ ಹೇಳೋಗಿದ್ದಾರೆ. ಸೊ ಬಟ್ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಇಷ್ಟೆಲ್ಲ ಜನ ಬರ್ತಾ ಇದ್ದಾರೆ, ಬಟ್ ಥಿಯೇಟ್ರ್ ಕೊಡ್ತಾ ಇಲ್ಲ ನಮಗೆ, ಅಂದರೆ ಮಾಲ್ಗಳಲ್ಲಿ ಸ್ಕ್ರೀನ್ಸ್ಗಳು ಸಿಗ್ತಾ ಇಲ್ಲ. ನಿಜವಾಗ್ಲೂ ಅದು ನಮಗೆ ಭಾಳ ನೋವಿನ ಸಂಗತಿ. ನೀವೆಲ್ಲ ಮಾಧ್ಯಮ ಮಿತ್ರರು ನಮಗೆ ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದೀರಿ, ಇನ್ನು ಮುಂದಕ್ಕೂ ಇದೇ ರೀತಿ ಸಪೋರ್ಟ್ ಮಾಡಿ. ಬಿಕಾಸ್ ಈಗ ಆಲ್ರೆಡಿ 5ನೇ ದಿನ ಆಗ್ತಾ ಇದೆ, ಇವತ್ತಿಗೂ ಹೌಸ್ಫುಲ್ ಇದೆ. ಇವತ್ತು ಮೈಸೂರಲ್ಲೂ ಬುಕ್ಕಿಂಗ್ ಚೆನ್ನಾಗಿ ಆಗ್ತಾ ಇದೆ. ಮಿರಾಜಲ್ಲಿ ಆಲ್ಮೋಸ್ಟ್ ಈಗ 70% ಫಿಲಪ್ ಆಗೋಗಿದೆ. ಸೊ ನೀವೆಲ್ಲ ಕೈ ಜೋಡಿಸಿದ್ರೆ ಇದು ಇನ್ನೊಂದು ಒಳ್ಳೆ ಸಿನಿಮಾ ಆಗಿ ಹೊರಹೊಮ್ಮುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ನನ್ನ ಆಸೆ. ಆ್ಯಂಡ್ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಿ, ಒಳ್ಳೆ ಸ್ಟಾರ್ಸ್ ಕೊಟ್ಟಿದ್ದೀರಿ, ತುಂಬ ಖುಷಿಯಾಗಿದೆ. ಸೊ ಥ್ಯಾಂಕ್ ಯು. ಮ್ಯಾನೇಜರ್ ಹತ್ರ ನೇರವಾಗಿ ಮಾತಾಡಿದ್ದೀನಿ, ಅದ್ರ ಕಾಲ್ ರೆಕಾರ್ಡ್ ಇದೆ ನನ್ನ ಹತ್ರ. ಅವ್ರು ಹೇಳಿದ್ರು ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ, ನಾವೇನು ಮಾಡೋಣ ಸರ್, ಶೋಸ್ ಕೊಟ್ಟಿರೋದೇ ಅಷ್ಟು, ನೀವು ಮೇಲ್ ಮಾಡಿ ಮಾಡ್ಕೋಬೇಕು, ಪ್ರೋಗ್ರಾಮಿಂಗ್ ಮಾಡಿ ನೀವು ಅಲ್ಲೇ ಮಾಡಬೇಕು ಅಂತಾರೆ. ಪ್ರೋಗ್ರಾಮಿಂಗ್ ಮಾಡೋಕ್ಕೆ ಅಲ್ಲೇ ಕಾಲ್ ಮಾಡಿದ್ರೆ ಫೋನ್ ರೆಸ್ಪಾನ್ಸ್ ಇಲ್ಲ. ಹೇಳಿದ್ದೀವಿ ಸರ್ ಡಿಸ್ಟ್ರಿಬ್ಯೂಟರ್ಗೆ, ಮ್ಯಾಕ್ಸಿಮಮ್ ಪ್ರೆಷರ್ ಆಗ್ತಾ ಇದ್ದೀವಿ, ಬಟ್ ಅವರು ಇದೇ ಕಥೆ ಹೇಳ್ತಾ ಇದ್ದಾರೆ. ಇವಾಗ ಅವರು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದಾರೆ, ನಮ್ಮ ಮುಂದೆ ಸುಮಾರು ಸಲ ಕಾನ್ಫರೆನ್ಸ್ ಎಲ್ಲ ಹಾಕಿ ಮಾತಾಡಿಸಿದ್ದಾರೆ, ಬಟ್ ಯಾಕೆ ಆಗ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ, ಅಥವಾ ಬೇರೆ ಏನು ನಡೀತಾ ಇದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಮಗೆ. ಬಿಕಾಸ್ ನಾವು ಚಿತ್ರರಂಗದಲ್ಲಿ ಯಾರೇನು, ನಮಗೆ ಮೊದಲನೇ ದಿನ 7:30 ಶೋ ಕೊಟ್ಟಿದ್ರು, ನಮ್ಗೆ ವಿಚಾರ ಬಂತು ನಮ್ಮ ಶೋನ ಬೇರೆ ಯಾರು ಆಕ್ಯುಪೈ ಮಾಡಿ ನಮ್ಮ 4:45ಗೆ ಹಾಕಿದ್ದಾರೆ ಅಂತ ಮಿರಾಜ್ ಮ್ಯಾನೇಜರೇ ನಮ್ಗೆ ಹೇಳಿದ್ರು. ಬಟ್ ನಾವು ಅದನ್ನೇನು ಹೇಳೋದು ಬೇಡ. ಈಗ ಮೊದಲನೇ ದಿನ ನಾವು ಯಾರು ಅಂತ ಗೊತ್ತಿಲ್ಲ, ಚಿತ್ರರಂಗದಲ್ಲಿ ನಾವು ಯಾರೂ ಎದುರು ಹಾಕೊಂಡಿಲ್ಲ, ದ್ವೇಷನೂ ಕಟ್ಕೊಂಡಿಲ್ಲ, ನಾವು ಯಾರು ಅಂತ ಇಲ್ಲ. ನಮ್ಮ ಪಾಡಿಗೆ ನಾವು ಸಿನಿಮಾ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದವರು. ನಮಗೆ ಮೊದಲನೇ ದಿನನೇ ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಇಲ್ಲೇ ಈಚ್ ಥರ ಅವ್ರಿಗೆಲ್ಲ ಎಷ್ಟು ಹಿಂಸೆ ಕೊಡ್ತಾ ಇರ್ಬೋದು ಅಂತ ನಿಜ ನಮ್ಗೆ ಈಗ ಅರ್ಥ ಆಗ್ತಾ ಇದೆ. ಒಳಗಡೆ ನಡೀತಿರೋದು ಏನಿದೆ, ನಿಜವಾಗ್ಲೂ ಒಗ್ಗಟ್ಟಿದೆಯಾ ಇಲ್ವೋ ಅನ್ನೋದು ನಿಜ ಗೊತ್ತಾಗ್ತಾ ಇಲ್ಲ. ಈವನ್ ಎಷ್ಟೋ ನಾವು ಸ್ಟಾರ್ಸ್ಗಳಿಗೆ ಸಿನಿಮಾನ ಬಂದು ನೋಡೋಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ, ಬಟ್ ಏನಂತ ರೆಸ್ಪಾನ್ಸ್ ಇಲ್ಲ. ಬಟ್ ನಾನು ಒಂದು ವಿಚಾರದಾಗ ಮಾತು ಹೇಳ್ಬೇಕಿಲ್ಲಿ, ಮಂಗಳೂರಿಗೆ ನಾವು ಪ್ರೀಮಿಯರ್ ಶೋಗೆ ಹೋಗಿದ್ವಿ. ಮಂಗಳೂರು ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಅಲ್ಲಿ ಒಂದಿಷ್ಟು 10 ಜನ ಹೊಸ ಹುಡುಗರು ಬಂದಿದ್ರು. ಅವರು ಒಂದು ಯೂಟ್ಯೂಬಲ್ಲಿ ಇದು ಶಾರ್ಟ್ ಮೂವಿ ರಿಲೀಸ್ ಮಾಡಬೇಕು ಅಂತೇಳಿ ಥಿಯೇಟ್ರಲ್ಲಿ ಟ್ರೇಲರ್ ಲಾಂಚ್ ಇಟ್ಕೊಂಡಿದ್ರು. ನಾನು ಅಲ್ಲಿಗೆ ಕರೆದಿದ್ರು. ನೆಕ್ಸ್ಟ್ ಡೇ ನಾವು ಹೋಗಿದ್ವಿ 10 ಗಂಟೆಗೆ ಮಂಗಳೂರಿನಲ್ಲಿ. ಲಿಟ್ರಲಿ ಅಲ್ಲಿರುವಂಥ ಎಲ್ಲ ತುಳುನಾಡಿಗೆ ಸಂಬಂಧಪಟ್ಟಂಥ ಆರ್ಟಿಸ್ಟ್ಗಳು, ಕನ್ನಡದಲ್ಲಿ ಮಾಡಿದಿರುವಂಥ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು, ಕಾಂತಾರದಲ್ಲಿ ಮಾಡಿದ್ದಾರೆ, ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ, RR ಸಿನಿಮಾ ಪ್ರೊಡ್ಯೂಸ್ ಮಾಡಿರುವಂಥ ಪ್ರೊಡ್ಯೂಸರ್ಸು ಎಲ್ಲರೂ ಬಂದಿದ್ದಾರೆ. ಅವರು ಯಾವ ಹುಡುಗರು ಅಂತ ಗೊತ್ತಿಲ್ಲ, ಬಟ್ ಅಲ್ಲಿರೋ ಹುಡುಗರು ಮಾಡ್ತಾ ಇದ್ದಾರೆ ಅಂತ ಬಂದಾಗ ನಿಜವಾಗ್ಲೂ ನನ್ನ ಮನಸ್ಸಿಗೆ ಆಗ ಬೇಜಾರನ್ನ ಅಲ್ಲೇ ಹೇಳಿದೆ. ಒಂದು ಹೊಸ ಯುವ ಪ್ರತಿಭೆಗಳಿಗೆ ಬೆಲೆ ಹೇಗೆ ಕೊಡಬೇಕು ಅಥವಾ ಅವ್ರಿಗೆ ಹೇಗೆ ಎನ್ಕರೇಜ್ ಮಾಡಬೇಕು ಅಂತ ನಿಮ್ಮನ್ನ ನೋಡಿ ಕಲಿಬೇಕು ಅಂತ ಹೇಳಿದೆ. ಅದಿಲ್ಲ ಆಗಬೇಕು. ಇಲ್ಲಿ ಹೊಸೊಬ್ಬರುಗಳು ಗೆದ್ದ ತಕ್ಷಣ ಆಮೇಲೆ ಬಂದು ಗ್ರೀಟ್ ಮಾಡೋದು ಅಥವಾ ಅವ್ರಿಗೆ ಆವಾಗ ಬಂದು ಸಿನಿಮಾ ನೋಡೋದಲ್ಲ ಸರ್. ಸಿನಿಮಾ ಕಂಟೆಂಟ್ ರೀಚ್ ಆಗ್ತಾರೆ, ವಾಲಂಟಿಯರ್ ಬಂದು ಅಟ್ಲೀಸ್ಟ್ ಒಂದು ಅಭಿನಂದನೆ ಸಲ್ಲಿಸೋದಿರ್ಬೋದು, ಅಥವಾ ಅಟ್ಲೀಸ್ಟ್ ಸಿನಿಮಾ ನೋಡಿದ್ರೆ ಒಂದು ಬೈಟ್ ಕೊಟ್ಟರೆ ಅವ್ರಿಗೆ ರೀಚ್ ಆಗುತ್ತೆ. ಅವ್ರಿಗೆ ಸ್ವಲ್ಪ ಬೈಟ್ ಕೊಡೋದ್ರಿಂದ ಅವ್ರೇನು ಕಳ್ಕೊಳ್ಳೋದಿಲ್ಲ. ಒಂದು ಸಿನಿಮಾ ಬಗ್ಗೆ ಚೆನ್ನಾಗಿದ್ರು ಮೆಚ್ಚುಗೆ ಮಾತಾಡಿದ್ರೆ ಅಟ್ಲೀಸ್ಟ್ ಇನ್ನೊಂದಷ್ಟು ಆಡಿಯನ್ಸ್ ಬರ್ತಾರೆ. ಅದನ್ನ ನಾವು ಮಾಡಬೇಕಿಲ್ಲಿ, ಅದಾಗ್ತಾ ಇಲ್ಲ. ಹೆಸರು ಬೇಡ ಸರ್, ಸುಮಾರು ಜನ ಕೇಳಿದೀವಿ, ಎಲ್ಲರನ್ನು ಕೂಡ ಯಾರು ಕೊಟ್ಟಿಲ್ಲ ಅಂತದ್ದು. ಅಂದ್ರೆ ಈಗ ಕೊಟ್ಟಿರೋರೆಲ್ಲ ಪ್ರೀಮಿಯರ್ ಶೋಗೆ ಬಂದು ಹೋಗಿದ್ದಾರೆ. ಈಗ ಕಿಟ್ಟಿ ಅವ್ರು ಕೊಟ್ಟಿದ್ದಾರೆ, ಒಂದಿಷ್ಟು ಜನ ಬಂದಿದ್ದಾರೆ. ಅದನ್ನ ಬಿಟ್ಟು ಕೆಲವರು ಕೊಟ್ಟಿರೋದ್ರಲ್ಲಿ ಆಲ್ಮೋಸ್ಟ್ ಪ್ಲೇ ಮಾಡಿದೀವಿ. ಬಟ್ ಕೆಲವೊಂದು ದೊಡ್ಡ ನಟರು ಆಫ್ಟರ್ ಸಿನಿಮಾ ಆದ್ಮೇಲೆ ನಾವು ಕೇಳ್ಕೊಂಡ್ವಿ, ಅವ್ರನ್ನ ಕೊಟ್ಟಿಲ್ಲ. ಬಟ್ ಒಂದಂತ ಸತ್ಯ, ಆ ಸ್ಟಾರ್ ಮಾಡೋದು ನಿಮ್ಮ ಕೈಲಿದೆ. ನಮಗೆ ನೀವೇ ಸ್ಟಾರ್ಗಳಿದ್ದಂಗೆ. ನೀವು ನಮ್ಮ ಆಡಿಯನ್ಸಿಗೆ ತಲುಪಿಸಿದ್ರೆ ನಮ್ಮ ಸಿನಿಮಾ ಸ್ಟಾರ್ ಆಗುತ್ತೆ. ನಾವು ಬೇಡ, ಸಿನಿಮಾ ಗೆಲ್ಲಬೇಕು. ಸಿನಿಮಾ ಗೆದ್ರೆ ನಾವೆಲ್ಲರೂ ಗೆಲ್ತೀವಿ.